ಸಿಎನ್ಜಿ ಗಾಡಿ ವೇಸ್ಟ್ ಸರ್, ವೇಸ್ಟ್ ಗೆ ವೇಸ್ಟ್ ಸಿಎನ್ಜಿ ಗಾಡಿ ಸರ್. ವೇಸ್ಟಾ? ಹೌದು. ಏನಕ್ಕೆ ಸರ್ ಹಾಗೆ? ಚೆನ್ನಾಗಿರಲ್ಲ ಅದು. ಅದು ನಮ್ ಫಿಕ್ಸೆಡ್ ಇವಾಗ ರಿಲಯನ್ಸ್ ತಗೊಂಡ್ಬಿಡಿ. ರಿಲಯನ್ಸ್ ಅಲ್ಲಿ ಇವಾಗ ಫಿಕ್ಸೆಡ್ ಇವಾಗ 50,000 ದುಡ್ಡು ಕೊಡ್ತಾರೆ ಗಾಡಿಗೆ, ತಿಂಗಳು ಗಾಡಿ ಓಡ್ಲಿ ಬಿಡ್ಲಿ ಆ ದುಡ್ಡು ನಮ್ಗೆ ಬರುತ್ತೆ. ಅದು ಬಿಟ್ಟು ಎಕ್ಸ್ಟ್ರಾ 19 ರೂಪಾಯಿ ಕಿಲೋಮೀಟರ್. ಇವಾಗ ಒಂದ್ 10 ಗಾಡಿ ಮಡಗಿರ್ತಾರೆ, 10 ಗಾಡಿ ಮಡಗಿರೋರು ಏನ್ ಗೊತ್ತಾ, ಅವ್ರಿಗೆ ಒಂದ್ ಗಾಡಿ ಉಳಿಲಿ ಬಿಡು ಅಂತ ಹೇಳ್ಬಿಟ್ಟು ಇವಾಗ ಓಡಿಸ್ಬಿಡ್ತಾರೆ ಡ್ರೈವರ್ ನಿಕ್ಕಿ. ನಮ್ದು ಹಂಗಲ್ಲ ಸರ್, ಒಳ್ಳೆ ಬಾಡಿಗೆ ಆಗ್ತಿದೆ, ದುಡ್ಡು ಮಾಡ್ತಿದ್ರೆ ಡೈಲಿ 4,000 ಗಾಡಿದೆಲ್ಲ ಬಿಟ್ಟು ಡೈಲಿ 4,000 ದುಡ್ಡು ಮಾಡ್ತಿದ್ರೆ 4,000 5,000 ಮಾಡ್ತಾರೆ. ಅದ್ರಲ್ಲಿ ಗಾಡಿ ಕಡಿಮೆನಾ? ಇಲ್ಲಿ ಕ್ರಾಸಿಂಗ್ ಇಕ್ತಾರೆ, ಇವಾಗ ಟನ್ಗೆ 1,400 ಕೊಟ್ರೆ ನಮಗೆ ಕೂಡ 1,300. ಆ ಟನ್ ಅಲ್ಲಿ ಕ್ರಾಸಿಂಗ್ ಅಲ್ಲಿ ತಿಂದ್ಬಿಡ್ತಾರೆ ಅವ್ರ ದುಡ್ಡು. ನಾವ್ 20 ಟನ್ ತಂತೀವಿ 2,600 ರೂಪಾಯಿ ಕಮಿಷನ್, 2,600 ರೂಪಾಯಿ ಒಂದ್ ಗಾಡಿಲಿ ದುಡಿಮೆ ಅವ್ರಿಗೆ. ಒಂದು ಗಾಡಿಲಿ ಒಂದ್ ದಿವಸಕ್ಕೆ 10 ಗಾಡಿ. ರಿಲಯನ್ಸ್ ಬಿಟ್ರೆ ಸರ್ ನಾವು ಏನು ಗೊತ್ತಾ, ಮೆಡಿಸಿನ್ ನೋಡ್ಕೊಂಡಿದ್ವಿ ಸರ್ ನೇಪಾಲ್ಗೆ ರಿಪೋರ್ಟರ್ ಅಂತ ಒಂದು ಆ್ಯಪ್ ಮಾಡಿದ್ದಾರೆ. ಇವಾಗ ಅರ್ಜೆಂಟ್ ನನಗೆ ಇವಾಗ ಎಲ್ಗನ ಹೋಗ್ಬೇಕು ಗಾಡಿ, ನಮ್ ಗಾಡಿಗಳು ಕೇಳೋದಿಲ್ಲ ಅವರು. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ರಘು ಅಂತ. ರಘು ಅಂತ? ಹೌದು. ಎಲ್ಲಿ ಸರ್ ನಿಮ್ಮೂರು? ನೆಲಮಂಗಲ, ಬೆಂಗಳೂರು. ಓ, ಪ್ರಾಪರ್ ಆಗಿ ನೆಲಮಂಗಲ. ಹೌದು. ಓಕೆ, ಎಷ್ಟು ವರ್ಷ ಆಯ್ತು ಸರ್ ಸ್ವಂತ ಗಾಡಿ ಮಾಡಿ? ಸ್ವಂತ ಗಾಡಿ ಮಾಡಿ ನಮ್ದು ಸರ್ 7 ವರ್ಷ ಆಗಿದೆ ಸರ್. 7 ವರ್ಷ. ಅದಕ್ಕಿಂತ ಮೊದಲು ಏನ್ ಮಾಡ್ತಾ ಇದ್ರಿ ಸರ್ ನೀವು? ಸರ್ ಡ್ರೈವಿಂಗ್ ಕೆಲಸ ಮಾಡ್ತೀವಿ ನಾವು. ಸಿಗೋ ಗಾಡಿಗಳಿಗೆ ಯಾವ್ದು ಗಾಡಿ ಸಿಗುತ್ತೋ ಆ ಗಾಡಿಗೆ ಹೋಗ್ತಿದ್ವಿ. ಓಕೆ, ಬದ್ಲಿ ಈ ತರ? ಹೌದು. ಓಕೆ, ನಮಗೆ ಡ್ಯೂಟಿ ಸಿಕ್ಕರೆ ಸಾಕಾಗಿತ್ತು ಸರ್ ಆಗಿನ ಟೈಮಲ್ಲಿ, ಸ್ಟಾರ್ಟಿಂಗ್ ಅಲ್ಲಿ. ಹೌದು. ಓಕೆ, ಹಾಗಿದ್ರೆ ಡ್ರೈವಿಂಗ್ ಫೀಲ್ಡ್ ಗೆ ಬಂದಿರೋದು ಯಾವ ಟೈಮಲ್ಲಿ ಸರ್? ಸರ್ ಡ್ರೈವಿಂಗ್ ಫೀಲ್ಡ್ ಬಂದಿರೋದು ಎಕ್ಸಾಕ್ಟ್ಲಿ ಹೇಳ್ಬೇಕು 9 ಇಯರ್ಸ್ ಆಗಿದೆ ಸರ್. ಸರ್ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿರೋದು ಯಾವ ಗಾಡಿ ಸರ್? ಸರ್ ಅದು ನಾವು ಕಲ್ ಗಾಡಿ ಸರ್, ಕೋರೆ ಬರುತ್ತೆ ಗೊತ್ತಾ, ಟಿಪ್ಪರ್. ಹೌದು, ಆ ಗಾಡಿ ನಾವು ಸ್ಟಾರ್ಟ್ ಮಾಡಿರೋದು. ಹೌದು. ಓಕೆ, ಅದರಿಂದ ಕ್ಯಾಂಟರಿಗೆ ಬಂದಿದ್ರಾ? ಹೌದು, ಕ್ಯಾಂಟರ್ ಬಂದಿದ್ವಿ, ಸ್ವಂತ ಗಾಡಿ ಮಾಡಿದೀವಿ. ಓಕೆ, ಎಷ್ಟು ಗಾಡಿ ಮಾಡಿದ್ದೀರಾ ಸರ್? 2 ಗಾಡಿ ಸರ್. 2? ಯಾವುದು ಸರ್? ಇದೇ ಸೇಮ್ ಸರ್, ಕಂಟೈನರ್ 20 ಫೀಟ್ ಕಂಟೈನರ್. 2 ಸರ್ ಟಾಟಾ? ಟಾಟಾ ಇಲ್ಲ ಸರ್, ಒಂದ್ ಗಾಡಿ ಈಚರ್, ಒಂದ್ ಗಾಡಿ ಟಾಟಾ. ಓಕೆ, ಇದು 20 ಫೀಟಾ? ಹೌದು ಸರ್, 20 ಫೀಟ್. ಸರ್ ತುಂಬಾ ಜನ ಹೇಳ್ತಾರೆ ಲೋಡಿಂಗ್ ಟೈಮ್ ನಲ್ಲೆಲ್ಲ ಕೇಳ್ತಾರೆ 20 ಫೀಟ್ 22 ಫೀಟ್ ಅಂತ, ಏನಕ್ಕೆ ಸರ್ ಅದು? ಸರ್ ಅದನ್ನ ಇವಾಗ ಲೋಡು ಎಕ್ಸಾಕ್ಟ್ಲಿ ಹೇಳ್ಬೇಕು ಅಂದ್ರೆ ಅವ್ರು ಇಷ್ಟೇ ಲೋಡು ಅಂತ ಕೇಳ್ತಾರೆ. ಓಕೆ, ಕಾಟನ್ ಬಾಕ್ಸ್ ಅಂದ್ರೆ ಇವಾಗ ಇಷ್ಟ ಅಡಿ ನಮಗೆ ಕರೆಕ್ಟ್ ಜಾಗ ಬೇಕು ಅಂತ ಅವ್ರು ಫಿಕ್ಸೆಡ್ ಆಗಿರುತ್ತೆ ಅಲ್ಲಿ. ಓಕೆ, 22 ಫೀಟ್ ಅಂದ್ರೆ 22 ಅಡಿ ಲೋಡ್ ಬರುತ್ತೆ ನಮಗೆ, ಅದರಿಂದ ಇಷ್ಟೇ ಅಡಿ ಲೋಡ್ ಬೇಕು ಅಂತ ಕೇಳ್ತಾರೆ ಅವರು. ಕೇಳ್ತಾರೆ? ಹೌದು, ಕೇಳ್ತಾರೆ ಸರ್ ಅವರು. ಓಕೆ ಸರ್, ಇದು ನೀವು ಬಾಡಿ ಗಾಡಿ ತಂದು ಬಾಡಿ ತೆಗೆದು ಕಂಟೈನರ್ ಮಾಡಿದ್ದಾ? ಇಲ್ಲ ಸರ್, ಇದು ನಮ್ ಚಾರ್ಜಿ ಮಾತ್ರ ಬರುತ್ತೆ ಗಾಡಿ. ಓಕೆ, ಕಂಟೈನರ್ ಸಪರೇಟ್ ನಾವು ಕಟ್ಟಿಸಬೇಕು. ಓಕೆ, ಎಷ್ಟು ಲಕ್ಷ ಆಗುತ್ತೆ ಸರ್ ಇದು ಕಂಟೈನರ್? ಟೋಟಲ್ ಎಲ್ಲ ಫೈನಾನ್ಸ್ ಎಲ್ಲ ಬಿದ್ದು 27 ಲಕ್ಷ ಆಗುತ್ತೆ ಸರ್ ಗಾಡಿ. 27 ಲಕ್ಷ? ಹೌದು. ಕಂಟೈನರ್ ಎಷ್ಟಾಗತ್ತೆ? ಕಂಟೈನರ್ 2,10,000 ಸರ್. 2,10,000? ಹೌದು. ಎಲ್ಲಿ ಮಾಡ್ತಾರೆ ಸರ್ ಅದು? ಸರ್ ಬೆಂಗಳೂರು, ಮಾನ್ಯಕ್ನಳ್ಳಿ. ಓಕೆ, ಬೆಂಗಳೂರು. ಹೌದು. ಅದರಲ್ಲಿ ಸರ್ ತುಂಬಾ ವೆರೈಟೀಸ್ ಇದೆ ಅಂತಲ್ವಾ? ಸರ್ ವೆರೈಟೀಸ್ ಇದೆ, ನಮ್ಗೆ ಎಲ್ಲಿ ಇಷ್ಟ ಆಗುತ್ತಲ್ಲ ನಾವು ಮಾಡಿಸ್ಕೋಬೇಕು. ಕಾಮಾಕ್ಷಿ ಅಂತ ಇದೆ. ಓಕೆ, ನಮ್ಗೆ A1 ಇದೆ, ಎಲ್ಲ ಎಲ್ಲಿ ಬೇಕೋ ಅಲ್ಲಿ ನಾವು ಮಾಡಿಸ್ಕೊಬೋದು ಸರ್ ನಾವು. ನಮ್ಗೆ ಇದು ಇವಾಗ ಹೆಂಗೆ ಅಂದ್ರೆ ಸರ್, ಗಾಡಿ ಫೀಲ್ಡ್ ಅಲ್ಲಿ ಟಾಟಾ ಈಚರ್ ಹಂಗೆ ಕಂಟೈನರ್ ಎಲ್ಲ ಒಂದೇ ತರ ಕಟ್ತಾರೆ, ಆದ್ರೆ ಬೇರೆ ತರ ಇವಾಗ ಕಂಪ್ನಿ ಹೆಸರುಗಳು ಬೇರೆ ತರ. ಓಕೆ, ಆ ತರ ಸರ್ ಕಂಪನಿ ಹೆಸರುಗಳು ಬೇರೆ ಇದೆ. ಓಕೆ, ಇದೆಷ್ಟು ಸರ್ ಯಾವ್ದು ಮಾರ್ಕೆಟ್ ಅಲ್ಲಿ ಜಾಸ್ತಿ ಟ್ರೆಂಡಿಂಗ್ ಅಲ್ಲಿ ಇರೋದು? ಸರ್ A1 ಇದೆ, ಕಾಮಾಕ್ಷಿ ಇದೆ. ಓಕೆ, ನಮ್ಗೆ ಗೇಜ್ ಜಾಸ್ತಿ ಕೊಡಲ್ಲ, ನಮ್ಗೆ ಜಾಸ್ತಿ ಬಾಳಿಕೆ ಬರ್ತಾರೆ, ನಾವು ಮಾಡಿಸ್ಬೇಕು ನಾವೇ ನಿಂತ್ಕೊಂಡು. ಹೌದು. ಅಂತದ ನಾವು ಹುಡಿಕೊಂಡು ಹೋಗ್ಬೇಕು ಸರ್. ಕಾಮಾಕ್ಷಿ ಸರ್ ನಮ್ಗೆ ಗೊತ್ತಾದಂಗೆ ಕಾಮಾಕ್ಷಿ ಪರವಾಗಿಲ್ಲ ಸರ್. ಪರವಾಗಿಲ್ಲ. ನಿಮ್ದು ಕಾಮಾಕ್ಷಿನಾ? ಹೌದು, ಕಾಮಾಕ್ಷಿ. ಎಷ್ಟು ದಿನಕ್ಕೆ ಮಾಡಿ ಕೊಟ್ಟಿದ್ದಾನೆ ಸರ್? ಇದು ಕರೆಕ್ಟ್ ಆಗಿ ಏನಿಲ್ಲ ಅಂದ್ರೆ ಒಂದು 7 ದಿವಸಕ್ಕೆಲ್ಲ ಮುಗಿಸಿದಾರೆ ಕೆಲಸ. ಒಂದು ವಾರಕ್ಕೆ? ಒಂದು ವಾರ, 7 ದಿವಸಕ್ಕೆಲ್ಲ ಮುಗಿಸಿದಾರೆ. ಓಕೆ, ಇದು 20 ಫೀಟ್ ಅಲ್ವಾ? 20 ಫೀಟ್ ಸರ್. ಇದರಲ್ಲಿ 22 ಫೀಟ್ ಬರುತ್ತಲ್ಲ? 22 ಫೀಟ್ ಇದೆ ಸರ್. ಇದರಲ್ಲಿ ತುಂಬಾ ಜನ ಇವಾಗ ಬೆಂಗಳೂರಲ್ಲಿ CNG ಮಾಡ್ತಾ ಇದಾರಲ್ವಾ ಇದೇ ಗಾಡಿಯಲ್ಲಿ? CNG ಗಾಡಿ ವೇಸ್ಟ್ ಸರ್, ವೇಸ್ಟ್ ಗೆ ವೇಸ್ಟ್ CNG ಗಾಡಿ ಸರ್. ವೇಸ್ಟಾ? ಹೌದು. ಏನಕ್ಕೆ ಸರ್ ಹಾಗೆ? ಸರ್ ಇವಾಗ ಈ ಗಾಡಿಲಿ ನಾವು ಟನ್ನೇಜ್ 20 ಟನ್ ತುಂಬೋದು ಈ ಗಾಡಿಲಿ. ಓಕೆ, CNG ಗಾಡಿಲಿ 7 ಟನ್ 6 ಟನ್ ಮೇಲೆ ತುಂಬಕ್ ಆಗಲ್ಲ ಸರ್. ನಮ್ಗೆ ಕೆಪಾಸಿಟಿ ನಮ್ಗೆ 20 ಟನ್ ಗಾಡಿ ತುಂಬಿಟ್ರೆ ಗಾಡಿನೇ ಮೂವ್ ಆಗಲ್ಲ. ಅದು ನಮ್ಮ ಗಾಡಿಗೆ ಎಷ್ಟು ಬೇಕಾದ್ರೆ ಹಾಕ್ಬೋದು ಸರ್. ಡೀಸೆಲ್ ಗಾಡಿನೇ ಮಾಡ್ಬೇಕು ಸರ್, CNG ಗಾಡಿ ಮಾಡಬಾರ್ದು, ಅದು ಸ್ಟಾಪ್ ಮಾಡ್ಬೇಕು ಅದು. ಓಕೆ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇದೆಯಾ CNG ಯಾರು ತಗೊಂಡಿಲ್ಲ ಸರ್. ನಮ್ಮ ಫ್ರೆಂಡ್ ಸರ್ಕಲ್ ತಗೊಂಡಿದ್ರು, ಎಲ್ಲ ಮಾರ್ಬಿಟ್ಟವ್ರೆ ಎಲ್ಲ. ಖರ್ಚು ಕಡಿಮೆ ಆಗುತ್ತೆ ಅಂತ ಮಾಡಿದ್ರಲ್ವಾ? ಖರ್ಚು ಕಡಿಮೆ ಆಗುತ್ತೆ, ಮೈಲೇಜ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ರು. ಟನ್ನೇಜ್ ಎಲ್ಲೂ ತುಂಬಕ್ ಆಗಲ್ಲ. ಈ ಗಾರ್ಡ್ ಸೆಕ್ಷನ್ ಗಳಲ್ಲಿ ಗಾಡಿ ಓಡ್ಸಕ್ ಆಗಲ್ಲ. ಅದನ್ನ ಗಾರ್ಡ್ ಸೆಕ್ಷನ್ ಗಳಲ್ಲಿ ವೇಸ್ಟ್ ಗಾಡಿ ಅದು. ಯಾವ ತರ ಆಗುತ್ತೆ ಸರ್ ಓಡಿಸುವಾಗ? ಸರ್ ಅದು ಏನು ಅಂದ್ರೆ ಲೋಕಲ್ಗೆ
ಲೋಕಲ್ ಒಂದು 50 ಕಿಲೋಮೀಟರ್ 100 ಕಿಲೋಮೀಟರ್ ಓಡಿಸ್ಕೊಬೋದು ಅಂತ ತಗೊಂಬೋದು ಸರ್ ಗಾಡಿ ಅದು. ಅದು ತಗೊಂಬೋದು ಗಾಡಿ ಅದು 50 ಕಿಲೋಮೀಟರ್ 100 ಕಿಲೋಮೀಟರ್ ಹೈವೇಲಿ ಓಡಿಸ್ಕೊಂತೀವಿ ಅಂತ ತಗೊಂಬೋದು. ನಾವು ಗಾರ್ಡ್ ಸೆಕ್ಷನ್ ಅಲ್ಲಿ ಓಡಿಸಿದ್ರೆ ವೇಸ್ಟ್ ಗಾಡಿ ಸರ್ ಅದು. ಸಿ ಎನ್ ಜಿ ವೇಸ್ಟ್. ಓಕೆ, ಇದಕ್ಕೆ ಮಾರ್ಕೆಟ್ ವ್ಯಾಲ್ಯೂ ಸೇಮಾ? ಮಾರ್ಕೆಟ್ ವ್ಯಾಲ್ಯೂ ಸೇಮ್ ಇಲ್ಲ ಸರ್, ಅದಕ್ಕೆ ಡಿಫ್ರೆನ್ಸ್ ಇದೆ. ಟನ್ನೇಜ್ ಅಂದ್ರೆ ಸರ್ ಇವಾಗ ನಮ್ದು 20 ಟನ್ ತುಂಬಿದ್ರು ಗಾಡಿ, ನಮ್ಮ ಗಾಡಿಲಿ 18-20 ಟನ್ ತುಂಬಿದ್ರು ಗಾಡಿ ಬರುತ್ತೆ ನಮ್ದು. ಹೌದು, ಇದು ಡೀಸೆಲ್ ಗಾಡಿ. ಹೌದು, ಪಿಕಪ್ ಜಾಸ್ತಿ ಇರುತ್ತೆ. ಆ ಗಾಡಿ ಹಂಗಲ್ಲ ಸರ್, ಸಿ.ಎನ್.ಜಿ ಗಾಡಿ ಹಂಗಲ್ಲ. ಆ ಗಾಡಿನೇ ಪಿಕಪ್ ತಗೊಬೇಕು, ಹಂಗೆ ಹೋಗ್ಬೇಕು ನಾವು. ಆ ಗಾಡಿ ಹೆಂಗ್ ಪಿಕಪ್ ತಗೊಂಡ್ ಹಂಗ ಹೋಗ್ಬೇಕು. ಹೌದು, ಆ ಗಾಡಿ 20 ಟನ್ ತುಂಬಿದ್ರೆ ಗಾಡಿನೇ ಮೂವ್ ಆಗಲ್ಲ ಅದು. ಹೌದು, ಗೇರ್ ಎಲ್ಲ ಸೇಮ್ ಬರುತ್ತಲ್ವಾ? ಸೇಮ್ ಗೇರ್ ಎಲ್ಲ ಗೇರ್ ಎಲ್ಲ ಸೇಮ್ ಸರ್. ಓಕೆ ಸರ್, ಇದು ನೀವು ಸ್ಟಾರ್ಟಿಂಗ್ ಅಲ್ಲಿ ಮಾಡಿರೋದು ಟಾಟಾನ ಅಥವಾ ಐಶರ? ಸರ್ ಐಶರ್ ಫಸ್ಟ್. ಐಶರ್, ಅದರಿಂದ ಟಾಟಾಗ್ ಬಂದಿರೋದು. ಹೌದು, ಟಾಟಾ ಫಸ್ಟ್ ಸರ್. ಟಾಟಾ ಇತ್ತು, ಟಾಟಾ ಕೊಟ್ಬಿಟ್ಟಿದೆ, ಒಂದ್ ತಿಂಗಳಲ್ಲೇ ಕೊಟ್ಬಿಟ್ಟೆ. ಓಕೆ, ಆಮೇಲೆ ಐಶರ್ ಮಾಡಿ ಆಮೇಲೆ ತಿರ್ಗಾ ಟಾಟಾಗೆ ಬಂದಿದ್ದೀನಿ. ಏನಕ್ಕೆ ಸರ್ ಐಶರ್ ಬಿಟ್ಟು ಟಾಟಾ? ಸರ್ ಟಾಟಾ ನನ್ನ ಫೇವರೇಟ್. ಹೌದು, ಈ ಗಾಡಿ ಬಿಟ್ರೆ ಬೇರೆ ಗಾಡಿ ಇಲ್ಲ ಸರ್. ನಮ್ಮ ಗಾಡಿ ಸರ್ ಹೆಂಗಂದ್ರೆ ನೀವು 20 ಟನ್ ತುಂಬ್ರು ಇವತ್ತಿಗೂ ಬಂಗಾರದಂಗ್ ಬರ್ತದೆ ಸರ್ ಗಾಡಿ. ಹೌದು, ಪಿಕಪ್ ತುಂಬಾ ಜಾಸ್ತಿ ಇದೆ ಈ ಗಾಡಿ ಸರ್. ಅದೇ ಈಚರು ನಮ್ಗೆ ವೆಸ್ಟ್ ಸರ್, ವೇಸ್ಟ್. ನಮ್ಗೆ ಈಚರು ನಮ್ಗೆ ಲೈಕ್ ಇಲ್ಲ. ಟಾಟಾ ಗಾಡಿ ಮಾತ್ರ ಪಿಕಪ್ ಸೂಪರ್ ಸರ್, ಪಿಕಪ್ ಚೆನ್ನಾಗಿದೆ. ಹೌದು, ಐಚರ್ ಗಾಡಿ ಬೇಗ ಪಿಕಪ್ ತಗೊಳಲ್ಲ ಘಾಟಿ ಸೆಕ್ಷನ್ಗೆ. ಗಾಡಿ ಸೆಕ್ಷನ್ ತಗೊಳಲ್ಲ. ಆಮೇಲೆ ಟನ್ನೇಜ್ ತುಂಬದಾಗೂ ತಗೊಳಲ್ಲ. ಸೇಮ್ ಇವಾಗ ಇದು 7 ಟನ್ ಪಾಸಿಂಗ್, ಅದು 7 ಟನ್ ಪಾಸಿಂಗ್. ಎರಡು ಸಹ ನಿಮ್ದು ಎಲ್.ಸಿ.ವಿ.ನೇ ಬರೋದು ನಮ್ದು. ಓಕೆ, ಯಾವ ರೂಟ್ ಅಲ್ಲಿ ಆಪರೇಟ್ ಮಾಡ್ತಾ ಇದ್ದೀರಾ ಸರ್ ನೀವು? ಸರ್ ನಮ್ದು ಗೋವಾ, ಬೆಂಗಳೂರು, ಹೈದರಾಬಾದ್. ಓಕೆ, ಜಾಸ್ತಿ ನಾವು ಗೋವಾ, ಬೆಂಗಳೂರು, ಹೈದರಾಬಾದ್, ಬೆಂಗಳೂರು. ಅಪ್ಪಿ ಗಾಡಿ ಹೋಯ್ತು ಅಂದ್ರೆ ವೈಜಾಗ್, ಬೆಂಗಳೂರು, ಕೋಲ್ಕತ್ತಾ ಹಿಂಗೆಲ್ಲ ಹೋಗುತ್ತೆ ಗಾಡಿ. ಇವಾಗ ಎಲ್ಲಿಂದ ತುಂಬ್ಕೊಂಡ್ ಬಂದಿರಾ ಸರ್? ವೈಜಾಗ್ ಇಂದ ಸರ್ ತುಂಬ್ಕೊಂಡ್ ಬಂದಿರೋದು ನಮ್ದು. ವೈಜಾಗ್ ಇಂದ ಎಲ್ಲಿಗೆ ಸರ್? ಮಿಲಿಟರಿ ಲೋಡ್, ಕಾರವಾರ. ತುಂಬಾ ಜನ ಹೇಳ್ತಾರೆ ಲೋಡಿಂಗ್ ಟೈಮ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಅವರು ಕೇಳ್ತಾರೆ, ಇದು ಕಂಟೈನರ್ ಗಾಡಿಗೆ ತುಂಬಾ ಡಿಮಾಂಡ್ ಮಾಡ್ತಾರೆ ಅಂತಲ್ವಾ? ಸೇಫ್ಟಿ ಅಂತ ನೋಡ್ತಾರೆ. ಮಳೆಗಾಲದಲ್ಲಿ ಈ ಮಳೆ ಬರೋ ಟೈಮಲ್ಲಿ ಏನ್ ಬರುತ್ತೆ ಗೊತ್ತಾ, ಈ ಓಪನ್ ಗಾಡಿಲಿ ತಾರ್ಪಾಲ್ಗಳು ಓಪನ್ ಗಾಡಿ ಜಾಸ್ತಿ ಕೇಳ್ತಾರೆ ಸರ್. ಇವಾಗ ಮಳೆ ಈ ಟೈಮಲ್ಲಿ ಮಳೆಗಾಲದಲ್ಲಿ ಏನ್ ಗೊತ್ತಾ ಸರ್, ಇವಾಗ ಓಪನ್ ಗಾಡಿಲಿ ಏನೋ ಮೆಟೀರಿಯಲ್ ಎಲ್ದೋಗುತ್ತೆ ಅಂತ ಯೋಚನೆ ಮಾಡ್ತಾರೆ ಕಸ್ಟಮರ್ಗಳು. ಹೌದು, ಅದಕ್ಕೆ ಇನ್ಶೂರೆನ್ಸ್ ಏನಾದ್ರು ಇದ್ರೆ ಪರವಾಗಿಲ್ಲ. ಹೌದು ಸರ್, ಇಲ್ಲ ಓಪನ್ ಗಾಡಿ ನಮ್ದು ಇದೆ. ನಮ್ದು ಓಪನ್ ಗಾಡಿ ಇದೆ ಸರ್. ಓಪನ್ ಗಾಡಿ ಏನಕ್ಕೆ ಕೇಳಲ್ಲ ಅಂದ್ರೆ ಇವಾಗ ಡ್ರೈವರ್ಗಳು ಯಾರು ಓಡಿಸ್ತಿಲ್ಲ. ತಾರ್ಪಾಲ್ ಹಾಕ್ಬೇಕು, ಹಗ್ಗ ಹಾಕ್ಬೇಕು ಅಂತ ಹಿಂದೆ ಮುಂದೆ ನೋಡ್ತಾರೆ. ಹೌದು, ಡ್ರೈವರ್ಗಳು ಯಾರು ಓಡಿಸ್ತಾ ಇಲ್ಲ ಓಪನ್ ಗಾಡಿನ. ಓಪನ್ ಗಾಡಿನ ಬೇಡ ಅಣ್ಣ ನಮ್ ಬರಲ್ಲ ಅಂತ ಒಂದೇ ಮಾತು. ಇನ್ನ 500 ರೂಪಾಯಿ ಜಾಸ್ತಿ ಕೊಡ್ತೀವಿ ಅಂದ್ರೆ ಗೊತ್ತಿಲ್ಲ ಅವರು ಡ್ರೈವರ್ಗಳು. ಓಪನ್ ಗಾಡಿ ತಗೊಳಕ್ಕೆ ಅದೇ ದೊಡ್ಡ ಯೋಚನೆ ಮಾಡ್ಬಿಟ್ಟೈತೆ. ಮಾರ್ಕೆಟ್ ಚೆನ್ನಾಗೈತೆ, ಓನ್ ಕಮ್ ಡ್ರೈವರ್ ಮಾಡ್ಬೋದು. ನಮ್ದೇ ಗಾಡಿ ಓನ್ ಕಮ್ ಡ್ರೈವರ್ ನಾವು ಮಾಡ್ತೀವಿ ಅಂತ ನೋಡಿ ತಗೊಂಬೋದು. ನಮ್ದೇ ತರಕಾರಿ ಲೋಡ್ ಎಲ್ಲ ಬರ್ತಿದೆ. ನಿಮ್ದು ಟೈಮಿಂಗ್ಸ್ ಲೋಡ್ ಅದು ಡಬಲ್ ಡ್ರೈವರ್. ಎಲ್ಲೂ ಗಾಡಿ ನಿಲ್ಸಂಗಿಲ್ಲ, ಟೈಮಿಗೆ ಕರೆಕ್ಟ್ ಆಗಿ ಹೋಗ್ಬೇಕು. ಅರ್ಧ ಗಂಟೆ 1 ಅವರ್ ಲೇಟ್ ಆಗಂಗಿಲ್ಲ ಅಲ್ಲಿ. ನಮ್ದು ಎಲ್ಲಿ ಬೇಕೋ ಬೇಕಾದ್ರೆ ನಾವ್ ಬಂದು ನಿಲ್ಸ್ಕೊಂತೀವಿ, ಒಂದ್ 5 ಅವರ್ ಮಲಗ್ಬೋದು, ತಿರ್ಗಾ ಇದು ಗಾಡಿ ಮೂವ್ ಮಾಡ್ಕೊಂಡ್ ಬರ್ಬೋದು. ಆತರ ಇರುತ್ತೆ ನಮ್ದು. ಸರ್, ಬೆಂಗಳೂರೆಲ್ಲ ತುಂಬಾ ಕಿಲೋಮೀಟರ್ ವೈಸ್ ಅಲ್ಲಿ ಗಾಡಿ ನಡೀತೆ ಅಂತ ನಿಜನಾ? ಹೌದು, ನಡೆಯುತ್ತೆ. ಅದು ಚೆನ್ನಾಗಿ 19 ರೂಪಾಯಿ ಕಿಲೋಮೀಟರ್, 20 ರೂಪಾಯಿ ಕಿಲೋಮೀಟರ್ ಗಾಡಿ ಓಡ್ತಾ ಇದೆ ಬೆಂಗಳೂರಲ್ಲಿ. ಈ ತರ ಗಾಡಿ? ಹೌದು. ಓಕೆ, ಅದು ಚೆನ್ನಾಗಿರತ್ತಾ? ಚೆನ್ನಾಗಿರಲ್ಲ ಅದು ನಮ್ ಫಿಕ್ಸೆಡ್. ಇವಾಗ ರಿಲಯನ್ಸ್ ತಗೊಂಡ್ಬಿಡಿ. ರಿಲಯನ್ಸ್ ಅಲ್ಲಿ ಇವಾಗ ಫಿಕ್ಸೆಡ್ ಇವಾಗ 50,000 ದುಡ್ಡು ಕೊಡ್ತಾರೆ ಗಾಡಿಗೆ. ತಿಂಗಳು ಗಾಡಿ ಓಡ್ಲಿ ಬಿಡ್ಲಿ ಆ ದುಡ್ಡು ನಮ್ಗೆ ಬರುತ್ತೆ. ಅದು ಬಿಟ್ಟು ಎಕ್ಸ್ಟ್ರಾ 19 ರೂಪಾಯಿ ಕಿಲೋಮೀಟರ್. 19 ರೂಪಾಯಿ ಕಿಲೋಮೀಟರ್ ಹೆಂಗೆ ಅಂದ್ರೆ ಟೋಲ್ ಎಲ್ಲ ನಮ್ದೇ. ಕಿಲೋಮೀಟರ್ ಸಪ್ರೇಟ್ 50,000 ರೂಪಾಯಿ ಫಿಕ್ಸೆಡ್ ದುಡ್ಡು ಕೊಡ್ತಾರೆ ಮಂತ್ಲಿ. ನಿಮಗೆ ಗಾಡಿ ಓಡ್ಲಿ ಬಿಡ್ಲಿ 50,000 ಫಿಕ್ಸೆಡ್. ಅದು ಗಾಡಿ ಓಡಿಸೋದೇ ವೇಸ್ಟ್ ನಾವಲ್ಲಿ. ಏನಕ್ಕೆ ಸರ್ ಹಾಗೆ? ಸರ್ ಏನಕ್ಕೆ ಅಂದ್ರೆ ಇವಾಗ ನಮ್ಗೆ EMI ಏನಿಲ್ಲ ಅಂದ್ರು ನಾವು ಗಾಡಿ EMI ಹಾಕ್ಸ್ಕೊಂತೀವಿ ಅಂದ್ರೆ 45,000 EMI ಬರುತ್ತೆ. 45,000? ಹೌದು. ಓಕೆ, ಗಾಡಿಗೆ ಮಂತ್ಲಿ. ಓಕೆ, ನಮ್ಮ EMI ಬಿಟ್ಟು ಡ್ರೈವರ್ ಒಂದು 30,000 ಸ್ಯಾಲರಿ. ಹೌದು, 30,000 ಇಲ್ಲ ಡ್ರೈವರ್ ಕೊಡ್ಲಿಲ್ಲ, ನಾವೇ ಓನ್ ಕಮ್ ಡ್ರೈವರ್ ಓಡಿಸ್ತೀವಿ ಅಂದ್ರು ಏನಿಲ್ಲ ಒಂದು 10,000 ಮೇಲೆ ಖರ್ಚಾಗುತ್ತೆ ಡ್ರೈವರ್ ಓನ್ ಕಮ್ ಡ್ರೈವರ್ದು. ಹೌದು, 10,000 ಖರ್ಚು ಬೇಕು ತಿಂಗಳಿಗೆಲ್ಲ. ಹೌದು, ತಿಂಗಳೆಲ್ಲ ಖರ್ಚು ಮಾಡ್ತೀನಿ ಅಂದ್ರೆ 10,000 ಖರ್ಚಾಗುತ್ತೆ. ನಮ್ಗೇನು ಉಳಿತಿಲ್ಲ. ಇವಾಗ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಇವಾಗ ಟಾಟಾ ಶೋರೂಮ್ ಅಲ್ಲಿ 73 ಲೀಟರ್ಗೆ. ಓಕೆ, ಬರೀ 56 ರೂಪಾಯಿ ಇತ್ತು ಅಷ್ಟೇ. ಮೊನ್ನೆ ಕಮ್ಮಿ ಇತ್ತು, 53 ರೂಪಾಯಿ ಇತ್ತು ರೇಟು. ಓಕೆ, ನೆನ್ನೆ ಜಾಸ್ತಿ ಆಗಿದೆ. 53 ರೂಪಾಯಿ ಆಗಿದೆ ರೇಟ್. 53 ರೂಪಾಯಿ ಆಗಿದೆ ರೇಟ್. ಇದನ್ನೆಲ್ಲ ಕೇಳೋರು ಯಾರು? ಫೋನ್ ಮಾಡಿ ಕೇಳಿದ್ರೆ ಗೌರ್ಮೆಂಟ್ ನ ಕೇಳ್ರಿ ಅಂತಾರೆ. ಯಾವ ಗೌರ್ಮೆಂಟ್ ಗೆ? ಸಿದ್ದರಾಮಯ್ಯ ಫೋನ್ ಮಾಡಿ ಕೇಳೋಣ. ನಾವು ವೋಟ್ ಹಾಕಿದೀವಿ, ಕೆರ ತಗೊಂಡ್ ನಮ್ಗೆ ಹೊಡ್ಕೊಂಡ್ಬಿಡ್ಬೇಕು. ನಾವು ವೋಟ್ ಹಾಕಿಲ್ಲ ಕಾಂಗ್ರೆಸ್ಗೆ, ಪಕ್ಕ ನಾವು JDS. ರೈತರು ಚೆನ್ನಾಗಿರ್ಬೇಕು ನಮ್ಗೆ. ಯಾಕೆ ಅಂತ ಕೇಳಿದ್ರೆ ರೈತರಿಂದ ಅನ್ನ ತಿಂತೀವಿ ನಾವು. ರೈತರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ರೈತರು ಅಷ್ಟು ಕಷ್ಟ ಪಡ್ತಾರೆ. ಅಷ್ಟು ಇವಾಗ ಎಷ್ಟೋ ತಿಂಗಳು ಬೆಳಿತಾರ ಅದನ್ನ ಬೆಳೆ.
ಆ ಬೆಳೆ ಬಂದು ನಾವು ಊಟ ಮಾಡ್ತಿದೀವಿ ಅಂದ್ರೆ ರೈತರು ಬೆಲೆ ಕೊಡ್ಬೇಕು. ಹೌದು ಖಂಡಿತ ಸರ್. ಇವಾಗ ನಮ್ ಕುಮಾರಣ್ಣ ಬಂದ್ರು, ರೈತರು ಸಾಲ ಎಲ್ಲ ಮನ್ನಾ ಮಾಡಿದ್ರು, ಸ್ಕೂಲ್ಗಳು ಕಟ್ಕೊಟ್ಟಿದ್ರು, ಹಾಸ್ಪಿಟ್ಲ್ ಕಟ್ಟಿದ್ರು. ಈ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತು, ಇವಾಗ ಒಂದ್ 10 ಗಾಡಿ ಮಡಗಿರ್ತಾರೆ, 10 ಗಾಡಿ ಮಡಗಿರೋರು ಏನ್ ಗೊತ್ತಾ, ಅವ್ರಿಗೆ ಒಂದ್ ಗಾಡಿ ಉಳಿಲಿ ಬಿಡು ಅಂತ ಹೇಳ್ಬಿಟ್ಟು ಇವಾಗ ಓಡಿಸ್ಬಿಡ್ತಾರೆ ಡ್ರೈವರ್ ನಿಕ್ಕಿ. ನಮ್ದು ಹಂಗಲ್ಲ ಸರ್, ಇವಾಗ ನಾವು ಓನ್ಕಮ್ ಡ್ರೈವರ್ಗಳು ಓಡಿಸಿರ್ತೇವೆ, ನಮ್ಮ ಕಷ್ಟ ಬೇರೆ ತರ ಇರುತ್ತೆ, ಇದ್ರಲ್ಲೇ ದುಡ್ಡು ಬರ್ಬೇಕು, ಇದ್ರಲ್ಲೇ ಮಾಡ್ಬೇಕು ಅಂತ ಇರುತ್ತೆ. ಹೌದು, ಒಂದೇ ಗಾಡಿ ಮೇಂಟೈನ್ ಮಾಡ್ತಾ ಇರ್ತೀರಾ? ಒಂದ್ ಗಾಡಿ ಇಲ್ಲ 2 ಗಾಡಿ ಮೇಂಟೈನ್ ಮಾಡ್ತಿರ್ತೀವಿ. ಆ ಟೈಮಲ್ಲಿ ಏನಾಗುತ್ತೆ, EMI ನಮ್ಮ ಕಮಿಟ್ಮೆಂಟ್ ಎಲ್ಲ ಒಂದೇ ಸರಿ ಬಂದಾಗ ನಾವೇನು ಮಾಡಕ್ಕಾಗಲ್ಲ ಟೈಮಲ್ಲಿ. ಹೌದು, ನಮ್ಗೆ ಎಲ್ಲಿ ಬೇಕಾ ಲೋಡ್ ಮಾಡಿಸ್ಕೊಂಡು ಹೋಗ್ಬೇಕು, ದುಡ್ಡು ಉಳಿಬೇಕು ನಮ್ಗೆ. ಹೌದು ಸರ್. ಲಾಂಗ್ ಹೋದಷ್ಟು ಬಾಡಿಗೆ ಚೆನ್ನಾಗಿ ಆಗತ್ತಾ? ಬಾಡಿಗೆ ಚೆನ್ನಾಗುತ್ತೆ, ಡೀಸೆಲ್ ರೇಟ್ ಜಾಸ್ತಿ ಆಗ್ತೈತೆ, ಡೀಸೆಲ್ ರೇಟ್ ಜಾಸ್ತಿ ಆಗ್ತೈತೆ, ಖರ್ಚು ಜಾಸ್ತಿ ಆಗುತ್ತೆ. ಖರ್ಚು ಜಾಸ್ತಿ ಆಗ್ತೈತೆ. ಎಲ್ಲೋದ್ರೆ ಹೋಟ್ಲಲ್ಲಿ ಊಟ ಸಿಗ್ತಿಲ್ಲ, ಗ್ಯಾಸ್ ಇಲ್ಲ ಅಂತ. ಹೌದು, ಒಂದ್ ದೋಸೆ 90 ರೂಪಾಯಿ. ಲೈಟ್ ವೇಟ್ ನಾವು ಜಾಸ್ತಿ ಟನ್ನೇಜ್ ತುಂಬಲ್ಲ. ಟನ್ನೇಜ್ ನಾವು ತುಂಬ್ತೀವಿ. ನಮ್ದು ಗಂಗಾವತಿ ಬೆಂಗಳೂರು, ಗಂಗಾವತಿ ಬೆಂಗಳೂರು ಅಂದ್ರೆ ಬೆಂಗಳೂರಿಂದ ಗಂಗಾವತಿ, ಗಂಗಾವತಿಯಿಂದ ಬೆಂಗಳೂರು. ಭತ್ತನ ಟನ್ನೇಜ್ ನಾವು ಇಲ್ಲ ಅಕ್ಕಿ ರೆಗ್ಯುಲರ್ ಇರುತ್ತೆ. ರೆಗ್ಯುಲರ್ ಇರುತ್ತೆ. ಓಕೆ, ಎಷ್ಟು ಉಳಿಯುತ್ತೆ ಸರ್ ಒಂದ್ ಟ್ರಿಪ್ ಅಲ್ಲಿ? ಸರ್ ಆ ಟ್ರಿಪ್ ಅಲ್ಲಿ ಉಳಿಯುತ್ತೆ, ನಾವು ಟನ್ನೇಜ್ ತುಂಬಿ ಗಾಡಿ ಟೈರ್ ಎಲ್ಲ ಹೊಡೆದೋಗುತ್ತೆ. ಟನ್ನೇಜ್ ತುಂಬಿ ಬರೀ 7 ಟನ್ ಪಾಸಿಂಗ್ ಸರ್ ಇದು ಗಾಡಿ. LCV? ಹೌದು, 7 ಟನ್ ಪಾಸಿಂಗ್ ಗೆ ನಾವು 19 ಟನ್ 18 ಟನ್ ತುಂಬ್ತೀವಿ. ಗಂಗಾವತಿ ಟು ಬೆಂಗಳೂರಿಗೆ? ಹೌದು, ಗಂಗಾವತಿ ಟು ಟೈರ್ ಹೊಡೆದೋಗುತ್ತೆ. ಟೈರ್ ಹೊಡೆದೋಗುತ್ತೆ, ಏನು ಉಳಿಯಲ್ಲ ನಮ್ಗೆ. ಅದಕ್ಕೆ ತುಂಬುದು ಟೈರಿಗೆ 40,000 ಬಂಡವಾಳ ಹಾಕ್ಬೇಕು 2 ಟೈರ್ಗೆ. ಅದಕ್ಕೆ ತುಂಬುದು ಬಿಟ್ಟಿದ್ರಿ? ಇಲ್ಲ, ಬಿಟ್ಬಿಟ್ಟಿದೀವಿ ಸರ್ ನಾವು, ನಮ್ಗೆ ಬೇಡ ಅದು. ನಾವು ತುಂಬಿ ನಾವು ಇವಾಗ ನಾವು ಉಳಿಯೋದೇ ನಮ್ಗೆ 40,000. ಇವಾಗ ಏನೇ ತಿಂಗಳೆಲ್ಲ ದುಡಿದ್ರು 50,000 ದುಡ್ಡು ಹೆಚ್ಚು. ನಮ್ಗೆ ಟ್ರಿಪ್ ಹೊಡೆದು ನಮ್ಗೆ ತಿಂಗಳೆಲ್ಲ 2 ಜೊತೆ ಟೈರ್ ಹೊಡೆದಾಕೊಂಡು ಟೈರ್ಗೆ ಕಾಸಕ್ಕೆ ನಾವು ಎಲ್ಲಿಗೆ ಹೋಗೋಣ ಸರ್? ಹೌದು ಸರ್. ಡೈಲಿ ಟ್ರಿಪ್ ಆಗತ್ತಾ? ಅದಾಗುತ್ತೆ, ಆದ್ರೆ ನಾವ್ ಮಾಡಕ್ ಹೋಗ್ಬಾರ್ದು ಅದನ್ನ. ಅದ್ರಲ್ಲೂ ದುಡ್ಡು ತಿನ್ ಸರ್ ಹೆಂಗ್ ಗೊತ್ತಾ, ಈ ಟ್ರಾನ್ಸ್ಪೋರ್ಟ್ ಅವರು ಒಬ್ರು ಇದಾರೆ, ಅವ್ರ ಹೆಸರು ಹೇಳಲ್ಲ ನಾವು. ಅವರು ಚೆನ್ನಾಗವ್ರೆ, ಇವತ್ತು ಮನೆ ಮೇಲೆ ಮನೆ ಕಟ್ತವ್ರೆ, ನಾವೇ ಹಾಳಾಗೋಗಿರೋದು ಅವ್ರು ನಂಬ್ಕೊಂಡು ಹೋಗಿ ಸರ್. ಟ್ರಿಪ್ಗೆ ಅದೇ ಒಂದು 13,000 14,000 ದುಡ್ಡು ಉಳಿದು ಅಷ್ಟೇ ಅಲ್ಲಿ ಓಡಿಸ್ಕೊಂಡು. ಹೌದು. ಓಕೆ, ಡೈಲಿ ಟ್ರಿಪ್? ಡೈಲಿ ಇಲ್ಲ, 2 ದಿನಕ್ಕೊಮ್ಮೆನಾ? 3 ದಿವಸಕ್ಕೊಂದು ಟ್ರಿಪ್ ಅದು. 3 ದಿವಸಕ್ಕೊಂದು ಟ್ರಿಪ್? 3 ದಿವಸಕ್ಕೊಂದು ಟ್ರಿಪ್, 13,000 ದುಡ್ಡು ಉಳಿದು. ಓಕೆ, ಸಿಕ್ಕಾಪಟ್ಟೆ ಟನ್ನೇಜ್ ಹಾಕ್ಬೇಕು. ಟನ್ನೇಜ್ ಹಾಕ್ಬೇಕು, ರೋಡಲ್ಲಿ ನೆಮ್ಮದಿ ಇಲ್ಲ. RTO ಹೋದ್ರೆ ಹಿಡಿತಾರಲ್ಲ, ಅಲ್ಲಿ ನೋಡ್ಕೊಬೇಕು ನಾವೇ. RTO ಹೋದ್ರೆ ಹಿಡಿದ್ರು ಅಂದ್ರೆ ಗಾಡಿ ಬಿಡಲ್ಲ, ನಾವೇ ನೋಡ್ಕೊಬೇಕು ಅದನ್ನು. ಅದು ಎಕ್ಸ್ಟ್ರಾ ಅಮೌಂಟ್, 13,000 4,000 ಅದಕ್ಕೆ ಅಮೌಂಟ್ ಫೈನು. ನಿಮ್ಮ ಹತ್ರನೇ ಬರುತ್ತೆ ಅದು? ಅದ್ ನಮ್ಗೆ ಬರುತ್ತೆ, ನಾವ್ ಕಟ್ಲೇಬೇಕು. ಗಾಡಿ ಓನರು ಏನು ಮಾಡಕ್ಕಾಗಲ್ಲ, ಗಾಡಿ ಬಿಡಿಸ್ಕೊಬೇಕಲ್ಲ. ಒಂದೊಂದ್ 20,000 ಕೇಳ್ತಾರೆ, ಎಲ್ಲಿಂದ ಕೊಡೋಣ? ಹೌದು, ದುಡಿಯೋ ದುಡ್ಡು ಅಲ್ಲೇ ಕೊಟ್ಬಿಟ್ಟು ನಾವು ಅದೇ ಏನು ಕೊಡ್ಸ್ಬೇಕು ನಾವು? ಅವಶ್ಯಕತೆ ಇಲ್ವಲ್ಲ ಸರ್. ಅದು ಒಂದೇ ಟ್ರಾನ್ಸ್ಪೋರ್ಟ್ ಇಂದ ಲೋಡ್ ಆಗುದಾ ಸರ್? ಅಲ್ಲಿ ಗಂಗಾವತಿ ಅಂತ ಹೆಸರೆತ್ತಿದ್ರೆ ಅವ್ರದೇ ಗಾಡಿ ಇದೆ, ಅವರೇ ಸ್ವಂತ ಗಾಡಿಗಳು ಮಾಡ್ಕೊಂಡಿದ್ದಾರೆ. ಓಕೆ, ಎಷ್ಟಿದೆ ಸರ್ ಗಾಡಿ? ಸರ್ ಅವ್ರು ಒಂದು 7 ಗಾಡಿನೇ ಇದೆ. ಎಲ್ಲ ಕ್ಯಾಂಟರ್ ಏನ? ಹೌದು, ಎಲ್ಲ ಕ್ಯಾಂಟ್ರಿ. ಓಕೆ, ಅವ್ರು ತುಂಬ್ತಾರೆ ಅಂತ ಹೇಳಿ ಸರ್, ನಾವು ತುಂಬಲ್ಲ. ಅವ್ರೇನು ಗೊತ್ತಾ ಸರ್, ಇವಾಗ ಇಲ್ಲಿ ಕ್ರಾಸಿಂಗ್ ಇಕ್ತಾರೆ, ಇವಾಗ ಟನ್ಗೆ 1,400 ಕೊಟ್ರೆ ನಮಗೆ ಕೂಡ 1,300. ಆ ಟನ್ ಅಲ್ಲಿ ಕ್ರಾಸಿಂಗ್ ಅಲ್ಲಿ ತಿಂದ್ಬಿಡ್ತಾರೆ ಅವ್ರ ದುಡ್ಡು. ನಾವ್ 20 ಟನ್ ತುಂಬ್ತೀವಿ, 2,600 ರೂಪಾಯಿ ಕಮಿಷನ್, 2,600 ರೂಪಾಯಿ ಒಂದು ಗಾಡಿಲಿ ದುಡಿಮೆ ಅವ್ರಿಗೆ. ಒಂದು ಗಾಡಿಲಿ ಒಂದ್ ದಿವಸಕ್ಕೆ 10 ಗಾಡಿ ಕಳಿಸ್ತಾರೆ ಸರ್ ಅವರು. ದಿವಸಕ್ಕೆ ಒಂದು ದಿವಸಕ್ಕೆ 10 ಗಾಡಿ ಕಳಿಸ್ತಾರೆ ಅವರು. 10 ಗಾಡಿ? ನೀವ್ 10 ಗಾಡಿ ಲೆಕ್ಕ ಮಾಡಿ, ಎಲ್ಲಿಂದ ಎಲ್ಲಿಗೆ. ಕೇಳಕ್ ಹೋದ್ರೆ ಏನ್ ಗೊತ್ತಾ, ನಾವ್ ಕೇಳ್ತೀವಿ, ಕೇಳಕ್ ಅಧಿಕಾರ ಐತೆ. ಕೇಳಕ್ ಹೋದ್ರೆ ಇಷ್ಟ ಆಯ್ತಾ ತುಂಬು, ಕಷ್ಟ ಆದ್ರೆ ಹೋಗು, ಇಷ್ಟೇ ಅವ್ರದ್ದು. ನಿನ್ಗೆ ಇಷ್ಟ ಆಯ್ತಾ ತುಂಬು, ನಿನಗೆ ಕಷ್ಟ ಆಯ್ತಾ ಹೋಯ್ತಾರೆ ನೀನು ಬೇರೆ ಗಾಡಿ ಬರುತ್ತವೆ. ಬೇರೆ ಗಾಡಿ ಬರ್ತದೆ. ನಿನ್ ಗಾಡಿಲಿ ತಿನ್ನಲ್ಲ, ಬೇರೆ ಗಾಡಿಲಿ ತಿಂತೀನಿ ನಾನು ಅಂತಾರೆ. ಹಾಗೆ ಒಂದು ಟನ್ಗೆ 100 ರೂಪಾಯಿ ಕಂತ ತಿಂತಾರ ಅವರು. ಯಾವ್ದೇ ಕಾರಣಕ್ಕೆ ಉದ್ದಾರ ಆಗಲ್ಲ, ದುಡ್ಡು ಎಲ್ಲೂ ಹೋಗಲ್ಲ ಅದು. ನಮ್ಗೆಲ್ಲ ಬೇಜಾರ ಸರ್, ಬಿಟ್ಬಿಟ್ಟಿದೀವಿ. ಬೇರೆ ಟ್ರಾನ್ಸ್ಪೋರ್ಟ್ ಕಮಿಷನ್ ಕೊಡ್ಲೇಬೇಕು ಸರ್. ಹೌದು, ಟ್ರಾನ್ಸ್ಪೋರ್ಟ್ ಕಮಿಷನ್ ಕೊಡ್ಲಿಲ್ಲ ನಮ್ಗೆ, ನಾವು ನಮ್ದಷ್ಟು ಅವರು ಸುಮ್ನೆ ಕೆಲಸ ಮಾಡಲ್ಲ, ಲೋಡ್ ಕೊಡೋರು. ಟ್ರಾನ್ಸ್ಪೋರ್ಟ್ ಕಮಿಷನ್ ಕೊಡೋಣ, ಅದು ಬಿಟ್ಟು ನಾವು ಬೇರೆ ಕಡೆಗೆಲ್ಲ ನಾವು ದುಡ್ಡು ಕೊಟ್ಟಿ ಈಗಿನ ಕಾಲದ ನಾವು ಉದ್ದಾರ ಆಯ್ತಿಲ್ಲ. ನಾವು ಎಲ್ಲ ಬೇರೆ ಕ್ರಾಸಿಂಗ್ ತಿನ್ನೋರು ಜಾಸ್ತಿ ಆಗ್ಬಿಟ್ಟಾರ ಟ್ರಾನ್ಸ್ಪೋರ್ಟ್ ಫೀಲ್ಡ್ ಅಲ್ಲಿ. ಈ ಗಾಡಿ ಲಾಂಗ್ ಅಂತಂದ್ರೆ ಎಲ್ಲಿ ಮಟ್ಟ ಹೋಗಿದ್ದೀರಾ ಸರ್? ಸರ್ ನಾವು ಅಸ್ಸಾಂ, ಗೋವಾಟಿ, ನೇಪಾಳ ವರ್ಗು ಹೋಗಿದ್ವಿ. ನೇಪಾಳ ತನಕ? ನೇಪಾಳ ಹೋಗಿದೆ ಈ ಗಾಡಿ? ಹೌದು, ಹೋಗಿದೆ. ಓಕೆ, ಯಾವ ತರ ಐಟಮ್ ತುಂಬಿ ಸರ್? ಸರ್ ನಾವು ರಿಲಯನ್ಸ್ ಲೋಡ್ ತುಂಬಿದೀವಿ. ಓಕೆ, ಅಂದ್ರೆ ರಿಲಯನ್ಸ್ ಬಿಟ್ರೆ ಸರ್ ನಾವು ಏನು ಗೊತ್ತಾ, ಮೆಡಿಸಿನ್ ಲೋಡ್ ತುಂಬಿದ್ವಿ ಸರ್ ನೇಪಾಳ್ಗೆ. ಎಷ್ಟು ಟ್ರಿಪ್ ಹೊಡೆದಿದ್ದೀರಾ? ಹಿಮಾಲಯ. ಎಷ್ಟು ಟ್ರಿಪ್ ಹೊಡೆದಿದ್ದೀರಾ ಸರ್? ನಾವು ಒಂದೇ ಟ್ರಿಪ್ ನಾನು ಮಾಡಿರೋದು ನೇಪಾಳಿಗೆ. ಒಂದೇ ಟ್ರಿಪ್ ನಾನು ಮಾಡಿರೋದು. ಎಲ್ಲಿಂದ? ಹಿಮಾಲಯ ಲೋಡ್, ನೆಲಮಂಗಲಿಂದ ಸರ್. ಎಷ್ಟು ದಿನಕ್ಕೆ ಹೋಗಿದ್ರಿ ಸರ್? ಸರ್ ನಾನು ಕರೆಕ್ಟ್ ಆಗಿ 4-5 ದಿವಸ ಆಗಿದೆ ಸರ್ ನಾನು ಹೋದಾಗ. ಹೋಗ್ಲಿಕ್ಕೆ ಎಷ್ಟು ಕಿಲೋಮೀಟರ್ ಆಗತ್ತೆ ಸರ್? ಕಿಲೋಮೀಟರ್ ಬರಾಬರಿ ಏನಿಲ್ಲ ಅಂದ್ರೆ 3,000 ಕಿಲೋಮೀಟರ್ ಬರುತ್ತೆ ಬರೀ ಹೋಗ್ಲಿಕ್ಕೆ. ಹೌದು. ಓಕೆ, ಬರುವಾಗ ಯಾವ ತರ ಐಟಮ್ ತುಂಬಿದ್ರಿ ಸರ್? ಸರ್ ನಾವು ಬರ್ಬೇಕಾದ್ರೆ ನಾವು ನೇಪಾಳಿಂದ ನಾವು ತುಂಬಲಿಲ್ಲ. ಓಕೆ, ನಾವು ನೇಪಾಳಿಂದ ಬರ್ಬೇಕಾದ್ರೆ ನಾವು ಖಾಲಿ ಬಂದು ಸರ್, ಅದು ಬಾಳ್ದಿರ ಬಾಳೆ ಬರ್ಬಿಡಿ ಸರ್. ಅದು ನಾವು ನೇಪಾಳ ಲೋಡ್ ಮಾಡಿರೋದು ಅಷ್ಟೇ. ನಾವು 1 ರೂಪಾಯಿ ದುಡ್ಡು ಉಳ್ದಿಲ್ಲ ಅದರಲ್ಲಿ.
ದುಡ್ಡು ಉಳಿದ ಸರ್ ನಾವ್ ಮಾಡ್ಬೇಕು ಹೆಂಗ್ ಗೊತ್ತಾ, ನಾವ್ ಅಪ್ಪ ನಾನು ಬಾಡಿಗೆ ಮಾಡ್ಬೇಕು, ನಾವ್ ಗೊತ್ತಿಲ್ಲ ತುಂಬ ಹೊರಟೋಗಿದ್ದು ಬಾಡಿಗೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಇವಾಗ ಅರ್ಜೆಂಟ್ ಲೋಡ್ ಬಂದಂದಾಗ ತುಂಬಿಟ ನಾವು ಅವತ್ತು ನಿಮ್ಗೆ ಲೋಡ್ ಇಲ್ಲದ ಟೈಮಲ್ಲಿ ಲೋಡ್ ಬಂತು. ಲೋಡ್ ಬಂತು, ನಾವು ಅರ್ಜೆಂಟ್ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ತುಂಬ ಸರ್ ನಾವು. ಓಕೆ, ಪೂರ್ತಿ ಲಾಸ್ ಆಗಿನ ಟೈಮಲ್ಲಿ ಹೆವಿ ಲಾಸ್ ಆಗೋಯ್ತು ಸರ್. 140ಕ್ಕೆ ನಾನು ಲೋಡ್ ಮಾಡಿದ್ದು. ಎಷ್ಟು ಟನ್ ಬರುತ್ತೆ? ಸಮಥಿಂಗ್ ಎಷ್ಟು ಟನ್ ಬರುತ್ತೆ ಸರ್? ಟನ್ 3 ಟನ್ ಇತ್ತು ಅಷ್ಟೇ. ಅಷ್ಟೇ? ಗಾಡಿ ಟನ್ ಪಾಸಿಂಗ್ 7 ಟನ್, 3 ಟನ್ ಇತ್ತು ಅಷ್ಟೇ ಸರ್ ಅದು. ಅಷ್ಟೇ. ಓಕೆ, ರೋಡ್ ಖರ್ಚು ಎಷ್ಟು ಬರ್ಬೋದು ಸರ್? ಸರ್ ರೋಡ್ ಖರ್ಚು ನಮ್ಗೆ ಡೀಸೆಲ್ ಏನಿಲ್ಲ ಅಂದ್ರೆ 40,000, 40ರಿಂದ 45,000 ಡೀಸೆಲ್ ಬೇಕು ಸರ್ ನಮ್ಗೆ ಹೋಗ್ಲಿಕ್ಕೆ. ಹೌದು, 45,000 ಡೀಸೆಲ್ಗೆ. ಓಕೆ, ಟೋಲ್ 8,000 ಟೋಲ್. ಬರೀ 8,000 ಟೋಲ್? 8,000 ಟೋಲ್ ಗೇಟ್ ಸರ್. ಒಬ್ರೇ ಹೋಗಿದ್ರಾ? ಇಲ್ಲ, ಡಬಲ್ ಡ್ರೈವರ್. 8,000 ಟೋಲ್ ಸರ್. ಈ ಪೊಲೀಸ್ ಖರ್ಚು ಅವು ಇವು ಅಂದ್ರೆ ನಮ್ಗೆ ಏನಿಲ್ಲ ಅಂದ್ರೆ ಒಂದು 2,000 ಒಳಗಡೆ ಬರುತ್ತೆ, ಒಂದೂವರೆ. ನಮ್ ಖರ್ಚು ಅಂದ್ರೆ 5,000 ಸರ್ ಹೋಗಕ್ಕೆ. ಡ್ರೈವಿಂಗ್ ಫೀಲ್ಡ್ ಒಂಥರ ನಾವು ಇದು ರಾವ್ ಇದ್ದಂಗೆ ಸರ್. ನಾವು ಇದ್ರಲ್ಲಿ ದುಡಿಮೆ ಮಾಡ್ತಿದೀವಿ. ಈ ಫೀಲ್ಡ್ ಬಂದವ್ರು ರಿಟರ್ನ್ ಹೋಗೋದು ಯಾವ್ದೇ ಕಾರಣಕ್ಕೂ ಎಕ್ಸಿಟ್ ಅಂತಾನೆ ಇಲ್ಲ. ಓಕೆ, ಮತ್ತೆ ಬೇರೆ ಕೆಲಸನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ? ಹೋಗಲ್ಲ ಸರ್. ಯಾಕೆ ಅಂತ ಕೇಳಿ, ಡ್ರೈವಿಂಗ್ ಫೀಲ್ಡ್ ಒಂದ್ಸಲಿ ಬಂದ ಮೇಲೆ ಅದೇ ಕೆಲಸ ಮಾಡ್ಬೇಕು ಅವರು. ಖಂಡಿತ ಸರ್. ಇವಾಗ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಾರೆ, ಅವ್ರು ಬೇರೆ ಕೆಲ್ಸಕ್ಕೆ ಹೋಗ್ಬೋದು. ಈ ಡ್ರೈವಿಂಗ್ ಫೀಲ್ಡ್ ಬಂದವ್ರು ಸರ್ ಯಾವ್ದೇ ಕಾರಣಕ್ಕೆ ಬೇರೆ ಫೀಲ್ಡ್ ಇವತ್ತರೆಗೂ ಸಾಧ್ಯನೇ ಇಲ್ಲ, ಹೋಗೋದಿಲ್ಲ ಅವರು. ಓಕೆ, ಏನಕ್ಕೆ ಸರ್ ಹಾಗೆ? ಸರ್ ಏನಕ್ಕೆ ಅಂದ್ರೆ ಅಟ್ಯಾಚ್ಮೆಂಟ್ ಸರ್ ಇದು. ಗಾಡಿಗೆ ಅಟ್ಯಾಚ್ ಆಗ್ಬಿಡ್ತೀರಾ? ಗಾಡಿಗೆ ಅಟ್ಯಾಚ್ ಆಗ್ತಾರೆ. ಅದು ಬಿಟ್ಟು ಅದು ಡ್ರೈವಿಂಗ್ ಫೀಲ್ಡ್ ಬಂದ್ರೆ ಅವ್ರು ತಿರ್ಗಾ ರಿಟರ್ನ್ ಹೋಗಿದ್ದು ಯಾವ್ದೇ ಕಾರಣಕ್ಕೂ ನಾವು ಯಾರು ನೋಡಿಲ್ಲ. ಇವತ್ತಿನವರೆಗೂ ನಾವು ನೋಡಿಲ್ಲ. ಓಕೆ, ಈ ಡ್ರೈವಿಂಗ್ ಫೀಲ್ಡ್ ಬಂದ್ಮೇಲೆ ಸಾಲ ಮಾಡಿದ್ರು ಮಾಡ್ತಾರೆ ಸರ್. ಅವರು ಸಾಲ ಮಾಡ್ತಾರೆ ಇನ್ನ ಮಾಡೋಣ ಅಂತ, ಬೇರೆ ಫೀಲ್ಡ್ ಹೋಗಲ್ಲ. ಓಕೆ, ಅದು ಆತರ ಎಡಿಕ್ಷನ್. ಹೌದು ಸರ್, ದೇವ್ರ ಇದ್ದಂಗೆ ಇದು. ಹೌದು, ನಮ್ಮ ಕೈ ಹಿಡಿತು ಅಂದ್ರೆ ಬಿಡಲ್ಲ ಇದು. ಬಿಡಲ್ಲ. ಕೈ ಬಿಡ್ತು ಅಂದ್ರೆ ಸರ್, ಈ ಕಬ್ನ ಹೆಂಗ್ ಗೊತ್ತಾ ಸರ್, ಇದು ಈ ಕಬ್ನ ಒಲಿಬೇಕು ನಮ್ಗೆ. ಒಲಿಲಿಲ್ಲ ಅಂದ್ರೆ ನಾವು ಮುಗೀತು ಸರ್. ಉದ್ದಾರ ಆಗಿರೋರು ಜಾಸ್ತಿ ಇರೋದು, ಲಾಸ್ ಆಗಿರೋರು ಬೇಜಾನ್ ಜನ ಇದಾರೆ. ಓಕೆ, ಉದ್ದಾರ ಆದವ್ರು ಗೊತ್ತಾಗ್ತಿದ್ದಾರೆ, ಲಾಸ್ ಆದವ್ರು ಗೊತ್ತಾಗ್ತಿಲ್ಲ. ಹೌದು, ಆತರ ಅಲ್ಲ. ಸಾಲ ಮಾಡಿ ಗಾಡಿಗಳು ತಗೊಂಬತ್ತಿದ್ದಾರೆ ನಾವು ದುಡಿಬೇಕಂತ. ಸರ್, ಇವಾಗ ಬೆಂಗಳೂರು ಮಾರ್ಕೆಟ್ ಅಲ್ಲಿ ಈ ಕಂಟೈನರ್ ಗಾಡಿ ಯಾವ್ದಕ್ಕೆ ಜಾಸ್ತಿ ವ್ಯಾಲ್ಯೂ ಇರೋದು ಸರ್? ಸರ್, ಕಂಟೈನರ್ಗೆ ವ್ಯಾಲ್ಯೂ ಜಾಸ್ತಿ ಇರೋದು, ಓಪನ್ ಗಾಡಿಗಿಲ್ಲ. ಓಪನ್ ಗಾಡಿಗೆ ಅಂತ ಕೇಳಿದ್ರೆ ಈ ಮಳೆಗಾಲದಲ್ಲಿ ಸರ್ ಲೋಡ್ ಇರಲ್ಲ ಅದಕ್ಕೆ. ಸರ್, ಈಗಿನ ಕಾಲದಲ್ಲಿ 14 ಫೀಟ್ ವೆಹಿಕಲ್ ಬಂದಿದೆ. ಹೌದು, ಪೋರ್ಟರ್ ಅಂತ ಹೇಳ್ಬಿಟ್ಟು ಒಂದು ಆಪ್ ಮಾಡಿದ್ದಾರೆ. 4 ವೀಲರ್ ಗಾಡಿ ಎಷ್ಟೇ ಓಡಾಡುತ್ತೆ? ಹೌದು ಸರ್, ಪೋರ್ಟರ್ ಅಂತ ಒಂದು ಆಪ್ ಮಾಡಿದ್ದಾರೆ. ಇವಾಗ ಅರ್ಜೆಂಟ್ ನನಗೆ ಇವಾಗ ಎಲ್ಗಾನ ಹೋಗ್ಬೇಕು ಗಾಡಿ, ನಮ್ ಗಾಡಿಗಳು ಕೇಳೋದಿಲ್ಲ ಅವರು. 14 ವೀಲು, 14, 17, 19 ಫೀಟ್ ಈ ಗಾಡಿಗಳೆಲ್ಲ ಏನ್ ಮಾಡ್ತಿದ್ರೆ, ಪೋರ್ಟರ್ ಆಪ್ ಇದೆ. ಓಲಾ ಊಬರ್ ಬರ್ತಾರ ಸರ್, ಅದು ಬುಕ್ ಮಾಡ್ಕೊಂತಾರೆ, ಕಟ್ಸ್ಕೊಂತಾರೆ. ನಮ್ಗಳಿಗೆ ಬಾಡಿಗೆ ಇಲ್ಲ. ಪೋರ್ಟರ್ ಆಪ್ ಬಂದು ಆ ಪೋರ್ಟರ್ ಆಪ್ ಕ್ಲೋಸ್ ಆಗ್ಬೇಕು, ಅದು ಇರಬಾರ್ದು ನಮ್ಗೆ. ಒಳ್ಳೆ ಬಾಡಿಗೆ ಆಗ್ತಿದೆ, ದುಡ್ಡು ಮಾಡ್ತಿದ್ರೆ ಡೈಲಿ 4,000. ಗಾಡಿದೆಲ್ಲ ಬಿಟ್ಟು ಡೈಲಿ 4,000 ದುಡ್ಡು ಮಾಡ್ತಿದ್ರೆ 4,000, 5,000 ಮಾಡ್ತಾರೆ. ಅದ್ರಲ್ಲಿ ಗಾಡಿ ಕಡಿಮೆನಾ ಸರ್? ಗಾಡಿ ಕಡಿಮೆ ಇಲ್ಲ ಸರ್, ಎಲ್ಲ ಸೇಮ್ ರೇಟ್ಗಳು ಸರ್. ಅದಂದ್ರೆ ಗಾಡಿ ಕಡಿಮೆ ಅಂತೇನಿಲ್ಲ. ಅದ್ರಲ್ಲಿ ಇವಾಗ ಹಿಂಗಂದ್ರೆ 14 ಫೀಟ್ ವೆಹಿಕಲ್, ಓಪನ್ ಗಾಡಿ, ಕಂಟೈನರ್ 14 ಫೀಟ್ ಇದೆ, 14 ಫೀಟ್ ಸರ್. ಆ ಗಾಡಿಗಳು ಹೆಂಗ್ ಗೊತ್ತಾ, ಇವಾಗ ಪೋರ್ಟರ್ ಇವಾಗ ಅರ್ಜೆಂಟ್ ಬುಕ್ ಮಾಡ್ತಾರೆ, ಕಸ್ಟಮರ್ಗಳು ಬೇಕಾಗಿ ಪೋರ್ಟರ್ ಬುಕ್ ಮಾಡೋಣ ಅಂತ ಬುಕ್ ಮಾಡ್ಬಿಡ್ತಾರೆ. ಗಾಡಿ ಬಂದು ತಗೊಂಡಾಗ ಅಲ್ಲ ಮಾಡ್ತಾರೆ. ನಮ್ ಗಾಡಿಗಳು ಕೇಳೋರೇ ಗತಿ ಇಲ್ಲ. ಈ ಟ್ರಾನ್ಸ್ಪೋರ್ಟ್ ಲೋಕಲ್ ವೆಹಿಕಲ್ ಕೇಳೋರೇ ಗತಿ ಇಲ್ಲ. ಈ ಪೋರ್ಟರ್ ಬಿಟ್ಟಿ. ಓಕೆ, ಈ ಪೋರ್ಟರ್ ಇಲ್ಲಿದ್ದಾಗ ಆರಾಮಾಗಿತ್ತು, ನಿಮ್ದೇಗಿತ್ತು ಸರ್ ಆರಾಮಾಗಿ. ಓಕೆ ಸರ್, ಇವಾಗ ವಿಶಾಖಪಟ್ಟಣ ವೈಜಾಕಿಂದ ತುಂಬ ಬಂದಿರೋದು? ಹೌದು, ವೈಜಾಕಿಂದ ಬರೀ 40,000 ಬಾಡಿಗೆ. ಅಲ್ಲಿಂದ ಇಲ್ಲಿಗೆ ಬರೀ 40,000 ಸರ್. ಓಕೆ, ಎಷ್ಟು 20,000 ಡೀಸೆಲ್ ಕುಡಿದಿದೆ ಗಾಡಿ. ಎಷ್ಟು ಟನ್ ಕೆಪಾಸಿಟಿ ಸರ್? ಸರ್, 7 ಟನ್ ಕೆಪಾಸಿಟಿ, ಒಂದು 5 ಟನ್ ಇದೆ ಗಾಡಿ. 5 ಟನ್ ಲೋಡ್. ಓಕೆ, ಇವಾಗ ಹೋಗ್ಬೇಕಾದ್ರೆ ಯಾವ ತರ ಲೋಡ್ ಮಾಡಿ ಹೋಗ್ತೀರಾ ಸರ್? ಇಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಮೆಡಿಸಿನ್ ಲೋಡ್ ಆಗುತ್ತೆ, ಫ್ಯಾನ್ ಲೋಡ್ ಆಗುತ್ತೆ. ಗೋವಾದಿಂದನಾ? ಗೋವಾದಿಂದ. ಇಲ್ಲಿಂದ ಖಾಲಿ ಹೋಗ್ಬೇಕು ಗೋವಾ. ಓಕೆ, ಅಲ್ಲಿಂದ ಲೋಡ್ ಮಾಡಿ ನಾವು ಆದ್ರೆ ಬೆಂಗಳೂರು ಹೋಗ್ತೀವಿ, ಇಲ್ಲ ವೈಜಾಗ್ ಹೋಗ್ತೀವಿ. ಬೆಂಗಳೂರು ಹೋಗಲ್ಲ ಜಾಸ್ತಿ, ಆದ್ರೆ ವೈಜಾಗ್, ಹೈದರಾಬಾದ್ ಬಿಟ್ರೆ ಹೈದರಾಬಾದ್ ಜಾಸ್ತಿ ನಾವು ಹೋಗೋದು. ಓಕೆ, ಎಷ್ಟು ಉಳಿಬಹುದು ಸರ್ ಒಂದ್ ಸರೌಂಡಿಂಗ್ ಅಲ್ಲಿ? ಸರ್, ಇವಾಗ ನಾವೇನೇ ಬೆಂಗಳೂರಿಂದ ಲೋಡ್ ಮಾಡಿ ಗೋವಾ ಬಂದು ಗೋವಾದಿಂದ ವೈಜಾಗ್ ಹೋಗಿ, ಇಲ್ಲ ಹೈದರಾಬಾದ್ ಹೋಗ್ತೀವಿ ಅಂದ್ರೆ ಹೈದರಾಬಾದಿಂದ ವೈಜಾಗ್ ತಂತೀವಿ. ನಾವು ರೌಂಡ್ ಹೊಡ್ಕೊಂಡ್ ಬಂದ್ರೆ ನಮ್ಗೆ ಒಂದ್ 60,000 ದುಡ್ಡು ಉಳಿ ಸರ್. ಎಲ್ಲ ಕ್ಲೀನ್ ಆಗಿ ಒಂದು 50,000 ಉಳಿತೆ. ಎಲ್ಲ ಖರ್ಚೆಲ್ಲ ಕ್ಲೀನ್ ಆಗಿ ಮಾಡ್ತೀವಿ ಅಂದ್ರೆ ಒಂದು 50,000 ದುಡ್ಡು ಉಳಿ. ಓಕೆ, ಮಂತಿಗೆ ಎಷ್ಟು ಟ್ರಿಪ್ ಆಗುತ್ತೆ ಸರ್? ಸರ್, ಮಂತಿಗೆ ಅಂದ್ರೆ ಸರ್ ನಮ್ಗೆ ಒಂದು ವಾರಕ್ಕೆ ಒಂದು ಟ್ರಿಪ್ ಆಗ್ಬಿಡುತ್ತೆ. ಮಂತಿಗೆ ನೀಟಾಗಿ ಸರ್. ಗಾಡಿಗಳೆಲ್ಲ ಪಕ್ಕ ಗಾಡಿ ಖಾಲಿಯಾಗಿ ಹಾಲ್ಟಿಂಗ್ ಆಗ್ಬಾರ್ದು ಸರ್. ಒಂದ್ 2 ಟ್ರಿಪ್ ಮೇಲೆ ಮಾಡ್ಬೋದು ಅಷ್ಟೇ. 2-3 ಮಾಡಕ್ ಆಗಲ್ಲ. ಹಿಂಗ್ ರೌಂಡ್ ಮಾಡ್ತೀವಿ ಅಂದ್ರೆ 3 ಮಾಡಕ್ ಆಗಲ್ಲ ಸರ್. 3 ಮಾಡಕ್ ಆಗಲ್ಲ, 2.5 ಮಾಡಬಹುದು. ಆರಾಮ ಮಾಡ್ಬೋದು. ಓಕೆ, ಹಿಂಗ್ ಬಂದ್ ಹಿಂಗ್ ರೌಂಡ್ ಹೋಯ್ತೀನಿ ಅಂದ್ರೆ 2 ಟ್ರಿಪ್ ಮಾಡ್ಬೋದು ಅಷ್ಟೇ, ಆರಾಮಾಗಿ ಮಾಡ್ತೀವಿ ಅಂದ್ರೆ. ಓಕೆ ಸರ್, ನಿಮ್ದು ಇನ್ನೊಂದು ಗಾಡಿ ಡ್ರೈವರಿಗೆ ಎಷ್ಟು ಸಂಬಳ ಕೊಡ್ತಾ ಇದ್ದೀರಾ ಸರ್? 30,000 ಸಂಬಳ ಅವರಿಗೆ. ಓಕೆ, ಅಂದ್ರೆ ಯಾವ ತರ ಸರ್? ಕಮಿಷನ್ ಬೇಸಾ? ಸರ್, ಕಮಿಷನ್ ಅಂತ ಏನಿಲ್ಲ. ಗಾಡಿ ಓಡ್ಲಿ ಬಿಡ್ಲಿ ಮಲ್ಕೊಂಡ್ಲಿ, ಅವ್ರು ಒಂದ್ ದಿವಸ ಲೋಡ್ ಆಗೋದು ಏನ್ ಮಾಡಿದ್ರು ಏನಿಲ್ಲ,
ಡೈಲಿ 300 ರೂಪಾಯಿ ಬಾಟ. ಓಕೆ, ಫಿಕ್ಸ್. ಸರ್ ಇಲ್ಲ, ಸಂಬಳ ಎಲ್ಲ ಅವ್ರದೇ. 30,000 ಸಂಬಳ. ಓಕೆ, ಆ ಸಂಬಳದಲ್ಲಿ ಡೈಲಿ 300 ರೂಪಾಯಿ ಬಾಟ ಅವ್ರಿಗೆ. ಸಂಬಳ ಬಿಟ್ಟು ಸಂಬಳದ ಸೇರಿ ಅದು. ಓಕೆ, ಆ 300 ರೂಪಾಯಿ ಬೇಡ ಹಾಕ್ತಿವಲ್ಲ, 30,000 ನಾವು ಕಟ್ ಮಾಡ್ಬೇಕದು. ಓಕೆ. ಗಾಡಿ ದುಡಿದೇ ಇರ್ಲಿ. ಸರ್ ಇನ್ನು ಫ್ಯೂಚರ್ ಅಲ್ಲಿ ಮತ್ತೆ ಗಾಡಿ ತರ್ಬೇಕಂತ ಇದ್ದೀರಾ? ಸರ್ ಗಾಡಿ ತಗೊಂಬರ್ಬೇಕು ಅಂತ ಸರ್. ಇವಾಗ ಇರೋ ಗಾಡಿಗಳೆಲ್ಲ ಫುಲ್ ಕ್ಯಾಶ್ ಆಗ್ಬಿಟ್ರೆ ಆಮೇಲೆ ನೆಕ್ಸ್ಟ್ ಗಾಡಿ. ಅದುವರೆಗೂ ಗಾಡಿ ಪ್ಲಾನ್ ಇಲ್ಲ. ಇದು ಫ್ರೀ ಆದ್ರೆ ಮತ್ತೆ ಗಾಡಿ ನೋಡು. ಇವಾಗ ಈ ಗಾಡಿ ನಮ್ಗೆ ದುಡ್ಡು ಕೊಡ್ಬೇಕು, ನೆಕ್ಸ್ಟ್ ಗಾಡಿ ತರ್ಬೇಕು ನಾವು. ಇದು ಫ್ರೀ. ಇವಾಗ ಆ ಗಾಡಿ ಕಟ್ಟಕ್ ಆಗ್ಲಿಲ್ಲ, ನಾವ್ ಈ ಗಾಡಿನ ಕಟ್ಬೇಕು. ಆ ಗಾಡಿದು ಆತರ ಇರ್ಬೇಕು. ಅದುವರೆಗೂ ನಾವು ಗಾಡಿ ತರಲ್ಲ. ಅಲ್ಲಿವರೆಗೂ ತರಲ್ಲ ಸರ್. ಓಕೆ, ತಂದ್ರು ಸಹ ಮತ್ತೆ ಟಾಟಾನೇ ತರೋದು? ತಂದ್ರು ಟಾಟಾನೇ ತರ ಸರ್. ಓಕೆ, ಮತ್ತೆ ಐಶರ್ ತರಲ್ಲ? ಐಶರ್ ತರಲ್ಲ, ನಮ್ಗೆ ಐಶರ್ ಬೇಡ. ಹಾಗೆ ನಮ್ಗೂ ಐಶರ್ಗೂ ತುಂಬಾ ದೂರ ಸರ್. ಹಾಗೆ ನಾವ್ ಐಶರ್ ತರಲ್ಲ ನಾವು. ನಮ್ ಟಾಟಾ ಅಷ್ಟೇ ಸರ್. ಟಾಟಾ ಅಷ್ಟೇ ಸರ್. ನಾವೇನಾದ್ರೂ ರೋಡಲ್ಲಿ ನಾವೇ ರೆಡಿ ಮಾಡ್ಕೊಂಡ್ ಬರ್ತೀವಿ. ಟಾಟಾ ಗಾಡಿ ಐಶರ್ ಹಂಗ್ ನಾವ್ ಮಾಡಕ್ಕಾಗಲ್ಲ. ಅದೇ ಸೆನ್ಸರ್ ಗಾಡಿ ಆದ್ರೂ ಪರವಾಗಿಲ್ಲ, ನಾವು ಟಾಟಾ ಗಾಡಿ ನಾವೇ ರೆಡಿ ಮಾಡ್ಕೊಂಡ್ ಬರ್ತೀವಿ. ಆದ್ರೆ ಐಶರ್ ಹಂಗ್ ಮಾಡಕ್ಕಾಗಲ್ಲ ಸರ್. ನಾವು ಶೋರೂಮರೇ ಬರ್ಬೇಕು. ಹೌದು. ಓಕೆ ಸರ್, ಫೈನಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ ಏನಂತ ಹೇಳ್ತೀರಾ ಸರ್? ಸರ್ ಸೂಪರ್ ಸರ್ ನೀವು. ಸರ್ ಈಗಿನ ಈ ಡ್ರೈವಿಂಗ್ ಫೀಲ್ಡ್ ಏನು ಅಂದ್ರೆ, ನಮ್ಮನ್ನ ಕೇಳಿದ್ರೆ ಯಾವ್ದೇ ಕಾರಣಕ್ಕೆ ಈ ಡ್ರೈವಿಂಗ್ ಫೀಲ್ಡ್ ಬಂದವ್ರು ವಾಪಸ್ ಹೋಗಿರೋರು ಯಾವ್ದು ಹಿಸ್ಟ್ರಿ ಇಲ್ಲ ಸರ್. ಈ ಡ್ರೈವಿಂಗ್ ಫೀಲ್ಡ್ ಬಂದಿತ್ತಿರ್ಗ ಬೇರೆ ಕೆಲಸ ಮಾಡೋರು ಅಂದ್ರೆ ಹಿಸ್ಟ್ರಿನೇ ಇಲ್ಲ ಸರ್. ಇಲ್ಲ ಸರ್, ಯಾವ್ದೇ ಕಾರಣಕ್ಕೂ ಇಲ್ಲ. ಡ್ರೈವಿಂಗ್ ಫೀಲ್ಡ್ ಡ್ರೈವಿಂಗ್ ಅಷ್ಟೇ ಅವ್ರದ್ದು ಅಷ್ಟೇ. ಅದು ಬೇರೆ ಕೆಲಸ ಮಾಡಕ್ಕಾಗಲ್ಲ ಅವರು. ಆ ತರ ಆಗಿದೆ ಫೀಲ್ಡ್. ಬೇರೆ ಕೆಲಸ ಮಾಡೋದು ಇಲ್ವಲ್ಲ ಅವರು. ಹೌದು, ಎಡಿಕ್ಷನ್ ಆಗಿದೆ ಇದು. ಇದು ಹೆಂಗೆ ಅಂದ್ರೆ ಸರ್, ಇದು ಇವ್ ಡ್ರೈವಿಂಗ್ ಫೀಲ್ಡ್ ಬಂದ್ಮೇಲೆ ಡ್ರೈವಿಂಗ್ ಅಷ್ಟೇ ಮಾಡ್ಬೇಕು ಅವರು. ಸರ್ ಈ ಡ್ರೈವಿಂಗ್ ಫೀಲ್ಡ್ ಅಂದ್ರೆ ಇದು ಒಂಥರ ಅಟ್ಯಾಚ್ಮೆಂಟ್ ಸರ್. ಇದು ಹೌದು, ಗಾಡಿಗೆ ಹಚ್ಕೊಂಡ್ಬಿಡುತ್ತೆ ಅದು. ಗಾಡಿಗೆ ಮತ್ತೆ ಬಿಡಲ್ಲ ಡ್ರೈವರಿಗೆ. ಹಾಗೆ ಅಲ್ವಾ? ಬಿಡಲ್ಲ ಅದು ನಮ್ಮನ್ನ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್.